ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಈ ದಿನ ಈರುಳ್ಳಿ ಇಲ್ಲದೇ ಕಡಲೆಕಾಯಿ ಬೀಜದಲ್ಲಿ ಒಂದು ಚಿತ್ರಾನ್ನ ಗೊಜ್ಜು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು, ತುಂಬ ಜಾಸ್ತಿ ಏನಿಲ್ಲ. ಜೀರಿಗೆ, ಧನಿಯಾ, ಕೊಬ್ಬರಿ ಅಥವಾ ಕಾಯಿ ತುರಿ, ಕಡಲೆಕಾಯಿ ಬೀಜ ಮತ್ತು ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಫಸ್ಟು ಡ್ರೈಯಾಗಿ ಹುರ್ಕೊಳ್ಳೋಣ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆಯೇ ಹುರ್ಕೊಳ್ಳೋಣ. ಒಂದೊಂದನ್ನೇ ಸಪ್ರೇಟಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಟೈಮ್ ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಕಡಲೆ ಬೀಜ ಸ್ವಲ್ಪ ಅರ್ಧ ಹುರಿದ್ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ತೀನಿ. ನೀವು ಎಷ್ಟು ಗೊಜ್ಜು ಮಾಡಬೇಕೋ, ಎಷ್ಟು ಜನಕ್ಕೆ ಮಾಡಬೇಕು ಅನ್ಕೋತಿರೋ ಅದರ ಪ್ರಕಾರ ಕ್ವಾಂಟಿಟಿನ ತೊಗೊಂಡ್ರೆ ಆಗುತ್ತೆ. ನಾನು ಒಂದು 3 ಸ್ಪೂನು ಕಡಲೆ ಬೀಜ ತೊಗೊಂಡಿದ್ದೀನಿ, 2 ಸ್ಪೂನ್ ಧನಿಯಾ, 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹೆಚ್ಚಿಗೆ ಹಾಕಿದ್ರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಧನಿಯಾ ಜಾಸ್ತಿ ಹಾಕಿದ್ರೆ ಧನಿಯಾ ಸ್ಮೆಲ್ ಬರುತ್ತೆ, ಹಾಗಾಗಿ ಧನಿಯಾ ಜಾಸ್ತಿ ಹಾಕಬೇಡಿ. ಬೇಕಿರೋ ಒಂದು ಅರ್ಧ ಸ್ಪೂನ್ ಜೀರಿಗೆನ ಜಾಸ್ತಿ ಹಾಕ್ಬೋದು. ಇವನ್ನೆಲ್ಲ ಇವಾಗ ನಾವು ಡ್ರೈಯಾಗಿ ಹುರ್ಕೊಳ್ಳೋಣ. ನಾವು ಇದನ್ನು ಪೌಡ್ರ್ ಮಾಡಿಟ್ಕೊಂಡ್ರೆ, ನೀವು ಬೇಕಾದಾಗ ಪುಳಿಯೋಗರೆ ಪೌಡ್ರ್ ಯಾವ ಥರ ಮಿಕ್ಸ್ ಮಾಡ್ಕೊಳ್ತೀರಿ ಎಣ್ಣೆಲಿ, ಆ ಥರ ಒಗ್ಗರಣೆ ಕೊಟ್ಕೊಂಡು ಇಟ್ಕೋಬೋದು. ನಾನು ಈಗ ಅರ್ಜೆಂಟಿಗೆ ಈಗಲೇ ಬೇಕು ಅನ್ನೋದಾದರೆ ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡೋದು ಬೇಡ, ತರಿಯಾಗಿ ಕೋರ್ಸ್ ಪೇಸ್ಟ್ ಮಾಡಿಕೊಂಡು ಯೂಸ್ ಮಾಡಬೇಕು. ಕಡಲೆಬೀಜ ಬಾಯಿಗೆ ಸಿಗ್ತಾ ಇರಬೇಕು, ಆ ಥರ ಮಾಡ್ಕೋಬೇಕು. ಈಗ ಇವೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದ್ದಾವೆ, ಚೆನ್ನಾಗಿ ರೋಸ್ಟ್ ಆಗಬೇಕು. ಕಡಲೆಬೀಜ ಪಟ ಪಟ ಅಂತ ಸಿಡಿಯೋದು ಎಲ್ಲ ಕೇಳಬೇಕು ಸೌಂಡು, ಅಲ್ಲಿವರೆಗೂ ಹುರಿದ್ಬಿಟ್ಟು ತಣ್ಣಗೆ ಮಾಡಲಿಕ್ಕೆ ಇಟ್ಟೋಣ. ಈಗ ಅದೇ ಕಡಾಯಿಗೆ ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡದೇ ಇದ್ದರೂ ನೀವು ಒಣಮೆಣಸಿನ್ಕಾಯಿ ಪೌಡ್ರು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋರಾದರೆ ಒಣಮೆಣಸಿನ್ಕಾಯಿ ತೊಗೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹುರಿದು ಇಟ್ಕೊಳ್ಳಿ. ನಾನು ಇವತ್ತು ಹಾಗೇ ಮಾಡ್ತಾ ಇರೋದ್ರಿಂದ ರೆಡಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ, ನಾವು ನಾರ್ಮಲ್ ಚಿತ್ರಾನ್ನಕ್ಕೆ ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕ್ತೀನೋ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು. ಎಣ್ಣೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಎಣ್ಣೆ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇಷ್ಟೇ ಬೇಕಾಗಿರೋದು. ಹಸಿಮೆಣಸಿನ್ಕಾಯಿ ಅಥವಾ ಮೆಣಸಿನ್ಕಾಯಿ ನಾವು ಅಲ್ಲೇ ಹುರ್ಕೊಂಡಿರ್ತೀವಿ. ಈಗ ನಾವೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲ ತಣ್ಣಗಾಗಿದೆ, ಅದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿಟ್ಕೊಳ್ಳಿ. ನಾನು ಈಗ ಮಾಡ್ತಾ ಇರೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರೋಸ್ಟ್ ಮಾಡಿದ್ದೀನಿ. ಈಗ ಅವೆಲ್ಲ ಇಂಗ್ರೀಡಿಯೆಂಟ್ಸ್ನ ಕೋರ್ಸ್ ಪೇಸ್ಟ್ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಕೊಬ್ಬರಿ ಹಾಕಿಟ್ಕೊಳ್ಳಿ. ನಾವು ಸ್ಟೋರ್ ಮಾಡೋದಾದರೆ ಕೊಬ್ಬರಿ ಹಾಕ್ಕೊಳ್ಳಿ, ಇಲ್ಲ ಇವಾಗಲೇ ಆದರೆ ಹಸಿ ತೆಂಗಿನಕಾಯಿ ತುರಿ ಆದರೂ ಆಗುತ್ತೆ. ಇದಕ್ಕೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕಿ ಕೋರ್ಸ್ ಪೇಸ್ಟ್ ಮಾಡ್ಕೋಬೇಕು. ನಾನು ಇಂಡಕ್ಷನ್ ಕುಕ್ ಟಾಪಲ್ಲಿ ಮಾಡೋದ್ರಿಂದ 1000ಗೆ ಇಟ್ಕೊಂಡಿದ್ದೀನಿ ಟೆಂಪ್ರೇಚರು. ನೀವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ, ಯಾವುದೇ ಒಗ್ಗರಣೆ ಹಾಕ್ಬೇಕಾದ್ರೂ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಎಣ್ಣೆ, ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ನಾವು ಚಿತ್ರಾನ್ನಕ್ಕೆ ಏನೇನು ಒಗ್ಗರಣೆ ಕೊಡ್ತೀವೋ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ನಾವು ಸಾಸಿವೆ ಹಾಕಿಲ್ಲ, ಜೀರಿಗೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಸಾಸಿವೆ ಆಮೇಲೆ ಹಾಕ್ತೀನಿ, ಯಾಕಂದರೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಎಣ್ಣೆ ತುಂಬ ಕಾದಿರುತ್ತೆ. ಆವಾಗ ನಾವು ಏನು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇದೆಲ್ಲ ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಇದೆಲ್ಲ ಹಾಕ್ಬಿಟ್ರೆ ಇದು ಉರಿಯೋ ಅಷ್ಟೊತ್ತಿಗೆ ಎಣ್ಣೆ ಚೆನ್ನಾಗಿ ಕಾಯುತ್ತೆ. ಆವಾಗ ಸಾಸಿವೆ ಹಾಕಿದರೆ ಸಾಸಿವೆ ಚಟಪಟ ಅಂತ ಸಿಡಿಯುತ್ತೆ. ಹಾಗಾಗಿ ನಾನು ಸಾಸಿವೆನ ಆಮೇಲೆ ಹಾಕ್ತೀನಿ. ಚಿತ್ರಾನ್ನಕ್ಕೆ ಯಾವಾಗಲೂ ಇದೇ ಥರನೇ ಹಾಕಬೇಕು. ಆವಾಗ ಸಾಸಿವೆ ಎಣ್ಣೆ ಕಾಯಬೇಕು, ಸಾಸಿವೆ ಹಾಕ್ಲಿಕ್ಕೆ ಅನ್ನೋ ಅವಶ್ಯಕತೆ ಇರಲ್ಲ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಕಿದ್ದವ್ರು ಹಾಕ್ಕೋಬೋದು. ನಾವು ಹಸಿಮೆಣಸಿನ್ಕಾಯಿ ಅಲ್ಲೇ ರುಬ್ಬೋದ್ರಿಂದ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿ ಅಂತ 1-2 ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಬೋದು, ನಾನು ಹಾಕಿಲ್ಲ. ಬೇಕಾದಲ್ಲಿ ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು. ಅದು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಮತ್ತು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂತ ಅಂದ್ಕೊಂಡವರು ಹಿಂಗು ಕೂಡ ಹಾಕ್ಬೋದು. ನಾನು ಚಿಟಿಕೆ ಅರಿಶಿನ ಹಾಕ್ತೀನಿ. ಎಣ್ಣೆ ಒಳಗಡೆ ಅರಿಶಿನ ಹಾಕಿದರೆ ಅದರ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ, ಅದ್ರ ಮೆಡಿಸಿನಲ್ ವ್ಯಾಲ್ಯೂನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವಾಗಲೂ ಎಣ್ಣೆಗೇ ಅರಿಶಿನ ಹಾಕಬೇಕು. ಮತ್ತು ನಾನು ಈಗೇನು ಕೋರ್ಸ್ ಪೇಸ್ಟ್ ಮಾಡ್ಕೊಂಡಿದ್ದೀನ ಅದನ್ನು ಇದರೊಳಗೆ ಹಾಕಿ ಎಣ್ಣೆ ಬಿಡೋವರೆಗೂ ತಿರುಗಿಸ್ತಾ ಇರಬೇಕು, ತಳ ಹಿಡಿಯೋಕ್ಕೆ ಬಿಡಬಾರ್ದು. ತಳ ಯಾಕೆ ಹಿಡಿಯುತ್ತೆ ಅಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಅದು ಬೇಗ ತಳ ಹಿಡಿಯುತ್ತೆ. ಹಾಗಾಗಿ ತಿರುಗಿಸ್ತಾನೆ ಇರಬೇಕು, ಎಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ. ಏನು ಮಸಾಲೆ ಇಲ್ಲದೇ
ಕಡಲೆಕಾಯಿ ಚಿತ್ರಾನ್ನ ಮಾಡಬೇಕು. ಇದು ಕಡಲೆಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ಜಾಸ್ತಿ ಮಸಾಲೆ ಎಲ್ಲ ಹಾಕ್ಬೇಡಿ, ಯಾಕಂದರೆ ಜಾಸ್ತಿ ಮಸಾಲೆ ಹಾಕಿದರೆ ಈ ಕಡಲೆಕಾಯಿ ಬೀಜ ಏನು ಬಾಯಿ ಸಿಗುತ್ತೆ, ನಾವು ಕೋರ್ಸ್ ಪೇಸ್ಟ್ ಮಾಡಿದ್ದು ಅದ್ರ ಟೇಸ್ಟು ನಮಗೆ ಸಿಗಲ್ಲ, ಬರೀ ಮಸಾಲೆ ಸ್ಮೆಲ್ಲೇ ಬರುತ್ತೆ. ಹಾಗಾಗಿ ಪ್ಲೇನಾಗಿ ಮಾಡಿದ್ದೀನಿ. ಹೀಗೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಹಾಕಿ ಒಂದು ಸಲ ಟ್ರೈ ಮಾಡಿ, ಅದ್ರ ಟೇಸ್ಟು ಬೇರೆ ಥರ ಇರುತ್ತೆ. ಈಗ ಇದು ತುಂಬ ಚೆನ್ನಾಗಿರುತ್ತೆ. ನಮಗೆ ಅದು ಕೋರ್ಸ್ ಪೇಸ್ಟ್ ಮಾಡಿರೋದ್ರಿಂದ ಅದರಲ್ಲೂ ಸ್ವಲ್ಪ ಕಡಲೆ ಬೀಜ ಸಿಗುತ್ತೆ. ಮತ್ತು ನಾವು ಒಗ್ಗರಣೆಗೂ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ನಾವು ಒಂದೊಂದು ಅಗಿಬೇಕಾದ್ರೂ ಅದರ ಟೇಸ್ಟು ಮತ್ತು ನಮಗೆ ಬಾಯಲ್ಲಿ ಹಾಗೆಯೇ ಎನ್ಹಾನ್ಸ್ ಆಗುತ್ತೆ, ಗೊತ್ತಾಗುತ್ತೆ ನಮಗೇನು ತಿಂತಾಯಿದ್ದೀವಿ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಇಲ್ಲ ಅಂದಾಗ ಮನೇಲಿ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ರಾತ್ರಿ ಏನೂ ಇಲ್ಲ, ಅನ್ನ ರಾತ್ರಿ ಉಳಿದಿದೆ ಅಂದರೆ ಈ ಥರ ಗೊಜ್ಜು ಮಾಡಿಕೊಂಡು ಕಲಿಸ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನೇ ನೀವು ಪೌಡ್ರು ಮಾಡಿ ಇಟ್ಕೊಂಡ್ರೆ ಪುಳಿಯೋಗರೆ ಪೌಡ್ರ್ ಥರ ಕಲಸಿಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದು ಎಣ್ಣೆ ಬಿಟ್ಕೊಳ್ತಾ ಇದೆ. ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡಬೇಕು. ನಾವೆಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿ ಹುರಿದಿರೋದ್ರಿಂದ ತುಂಬಾ ಕುದಿಸೋ ಅವಶ್ಯಕತೆ ಇಲ್ಲ. ಆದ್ರೂ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಹೊಂದ್ಕೋಬೇಕು. ಇದು ಒಂದು 15 ನಿಮಿಷದಲ್ಲೇ ರೆಸಿಪಿ ಮಾಡ್ಬೋದು. ಅನ್ನ ಮಾಡಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ, ಬೇಗ ಬೇಗ ಮಾಡ್ಬೋದು. ಬೆಳಗ್ಗೆ ವರ್ಕಿಂಗ್ ವುಮೆನ್ಸಿಗೆ, ಬ್ಯಾಚುಲರ್ಸಿಗೆ ತುಂಬ ಹೇಳಿ ಮಾಡಿಸಿದಂಥ ಗೊಜ್ಜು ಇದು. ಇದನ್ನು ಒಂದು ಸಲ ಪೌಡ್ರ್ ಥರ ಮಾಡಿಟ್ಕೊಂಡ್ರೆ ನೀವು ಪುಳಿಯೋಗರೆಗಿನ್ನ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮೇಲ್ಗಡೆ ನಿಂಬೆಹಣ್ಣನ್ನು ಹಾಕ್ಕೋಬೇಕು. ಹುಳಿ ಟೊಮೊಟೊ ಏನೂ ಹಾಕಬಾರ್ದು. ಇದಕ್ಕೆ ಟೊಮೊಟೊ ಹಾಕಿದರೆ ಮತ್ತೆ ಮಸಾಲೆ ಥರ ಆಗಿಬಿಡುತ್ತೆ. ಹಾಗಾಗಿ ಟೊಮೊಟೊ, ಈರುಳ್ಳಿ ಇಲ್ದೇ, ಬೆಳ್ಳುಳ್ಳಿ ಇಲ್ದೇ ಈ ಥರ ಮಾಡಬೇಕು. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿದೆ ನೋಡಿ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅನ್ನನ ಬೇಕಿದ್ರೆ ಇದಕ್ಕೆ ಹಾಕ್ಕೊಂಡು ನೀವು ಗೊಜ್ಜು ಸ್ವಲ್ಪ ಮಾಡಿದರೆ ಇದೇ ಕಡಾಯಿಗೆ ಅನ್ನ ಹಾಕ್ಕೊಂಡು ಕಲಿಸ್ಬೋದು. ನಾನು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಅನ್ನ ಸಪ್ರೇಟ್ ತಟ್ಟೆ ಒಳಗಡೆ ತಣ್ಣಗೆ ಮಾಡಲಿಕ್ಕೆ ಇಟ್ಟು ಹಾಕ್ಕೊಳ್ತೀನಿ. ಯಾವುದೇ ಗೊಜ್ಜನ್ನ ನಾವು ಅನ್ನಕ್ಕೆ ಕಲಿಸ್ಬೇಕಾದ್ರಷ್ಟೇ ಅನ್ನ ಸ್ವಲ್ಪ ತಣ್ಣಗಿರಬೇಕು. ಬಿಸಿ ಅನ್ನ ಕಲಸೋಕ್ಕಾಗಲ್ಲ. ಕಲಸಿದ್ರೆ ಅದು ಅಗಳೆಲ್ಲ ಒಡೆದೋಗ್ಬಿಡುತ್ತೆ, ಅನ್ನ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ಅನ್ನನ ಒಂದು ತಟ್ಟೆಯಲ್ಲಿ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಗೊಜ್ಜನ್ನ ಹಾಕ್ಬಿಟ್ಟು ಕಲಸಿ ಮೇಲ್ಗಡೆ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಿಂಬೆಹಣ್ಣು ಹಾಕಿದರೆ ಪಟಾಪಟ್ ಅಂತ ಕಡಲೆ ಬೀಜದ ಚಿತ್ರಾನ್ನ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಚಳಿಗಾಲದಲ್ಲಂತೂ, ಚಳಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಖಾರ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೊಜ್ಜನ್ನು ಅನ್ನಕ್ಕೆ ಕಲಸಿ ಮೇಲೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು, ಮೇಲೆ ತೆಂಗಿನಕಾಯಿ ತುರಿ ಮತ್ತು ನಿಂಬೆಹಣ್ಣು ಹಾಕಿದರೆ ಡೆಲಿಷಿಯಸ್ ಆದ ಕಡಲೆಕಾಯಿ ಬೀಜದ ಚಿತ್ರಾನ್ನ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.